ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಭಾಳ ಮಸ್ತ್ ಆಗಿರುವಂತಹ ಉತ್ತರ ಕರ್ನಾಟಕದ ಭಾಳ ವಿಶೇಷವಾಗಿರುವಂತಹ ಜೋಳದ ಅಂಬ್ಲಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಬಿಸಿಲದಿಂದಾಗ ಜೋಳದ ಅಂಬ್ಲಿ ಇತ್ತು ಅಂತಂದ್ರೆ ಇಡೀ ದಿನ ಹೊಟ್ಟೆ ತಂಪು ಇರ್ತೈತೆ ರೀ. ಅಷ್ಟು ಮಸ್ತಾಗಿ ಸುಲಭವಾಗಿ ಮಾಡೋಣ. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಬರೋ ಗಂಟೆ ಮೇಲೂ ಒತ್ತಿ ಬಿಡ್ರಿ. ಇದರಿಂದ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ನಾವಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೇವೆ ರೀ. ಹಂಗೆ 1 ಕಪ್ ಮೊಸರನ್ನು ತೊಗೊಂಡಿದ್ದೇವೆ ರೀ. ಅದಾದ ನಂತರ ಸ್ವಲ್ಪ ಶುಂಠಿ ಮತ್ತು ಒಂದು 4 ಹೆಸರು ಬೆಳ್ಳುಳ್ಳಿ, ಉಪ್ಪು, ಜೀರಿಗೆಯನ್ನು ತೊಗೊಂಡಿರ್ತೇವೆ ರೀ. ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿಯನ್ನು ತೊಗೊಂಡಿರ್ತೇವೆ. ಇಷ್ಟೆಲ್ಲ ನೀವು ತೊಗೋಬೇಕು. ಆಮೇಲೆ ಆ ಒಂದು ತಾಲಿ ಒಳಗೆ ಅಥವಾ ಒಂದು ಗಡಿಗೆ ಒಳಗೆ ಏನು ಮಾಡಿರಿ ಅಂತಂದ್ರೆ 1 ಕಪ್ ಮೊಸರು ಹಾಕಿ ಅದಕ್ಕೆ ಇನ್ನೊಂದು ಕಪ್ ನೀರನ್ನು ನೀವು ಸೇರಿಸ್ರಿ. ಆಮೇಲೆ ಇನ್ನೊಂದು ಕಡೆ ಏನು ಮಾಡಿರಿ, ಒಂದು ಪಾತ್ರೆ ಒಳಗೆ ನಾವಿಲ್ಲಿ 3 ಕಪ್ ನೀರನ್ನು ಸಣ್ಣಗೆ ಕಾಯಕ್ಕೆ ಇಟ್ಟಿದ್ದೆವು. ಆಮೇಲೆ ಏನು ಮಾಡಬೇಕು, ಆ ಮೊಸರು ಏನು ನಾವು ನೀರು ಹಾಕಿ ತಾಲಿ ಒಳಗೆ ಇಟ್ಟಿದ್ದೆ ನೋಡ್ರಿ, ಅದನ್ನು ಚಲೋ ತಂಗಿ ಕಡಿಬೇಕಾಕೈತ್ರಿ. ನೀವು ಕಡ್ದ ಮಜ್ಜಿಗೆ ಗತ್ಲೆ ಮಾಡ್ಕೊಳ್ಬೇಕಾಕೈತ್ರಿ. ಗೊತ್ತಾತ್ರಿ. ನೀವು ಬೀಟ್ರ್ ತೊಗೊಂಡು ಮಾಡ್ರೂ ನಡಿತೈತಿ. ಇನ್ನೊಂದು ಕಡೆ ಒಂದು ಬೌಲ್ದಾಗ ಏನು ಮಾಡೋಣ ಅಂತಂದ್ರೆ ರೀ, ಅರ್ಧ ಕಪ್ ನಾವು ಜೋಳದ ಹಿಟ್ಟು ತೊಗೊಂಡಿದ್ದೀವಲ್ಲ, ಆ ಅರ್ಧ ಕಪ್ ಜೋಳದ ಹಿಟ್ಟಿಗೆ 1 ಕಪ್ ನೀರನ್ನು ನಾವಿಲ್ಲಿ ಸೇರಿಸಿ ಬೀಟ್ರ್ ತೊಗೊಂಡ ಚಲೋ ತಂಗಿ ಅದನ್ನು ಒಮ್ಮೆ ಮಿಕ್ಸ್ ಕೊಡೋಣ. ಗಂಟು ಏನೂ ಉಳಿಲಾರ್ದಂಗೆ ನೀವು ಅದನ್ನು ಗರ 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 ಅಂತ ಹೇಳ್ತೀರಿ ಬೇಡಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇನ್ನು ನೀರು ಈ ಕಡೆ ಕಾಯತ್ತವ್ರಲ್ಲೇ ಅದಕ್ಕೆ ಒಂದು ಈಟ ಉಪ್ಪನ್ನು ನಾವು ಸೇರಿಸೋನು. ಉಪ್ಪು ಸೇರಿಸಿದಾದ್ಮೇಲೆ ಈಗೇನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಜೋಳದ ಹಿಟ್ಟು, ಅದನ್ನು ಇಲ್ಲಿ ಹಾಕಿಬಿಡಿ ನೋಡ್ರಿ. ಹಾಕಿ ನಾವು ಸಣ್ಣಂಗಿನ ಉರಿ ಒಳಗನ ಇದನ್ನು ತಿರುವ್ಯಾಡ್ಕೋತ ಕುದಿಸೋಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಉರಿ ಸಣ್ಣ ಇರಲಿ, ಜೋರು ಇಡೋದೇನು ಬೇಕಾಗಿಲ್ಲ ರೀ. ಆಮೇಲೆ ಒಮ್ಮೆ ಚಲೋ ತಂಗಿದ ಕುದಿ ಸಣ್ಣಂಗಿ ಬರೋಕೆ ಸ್ಟಾರ್ಟ್ ಆಗಬೇಕು. ಗೊತ್ತಾತ್ರಲ್ಲ, ಇಲ್ಲಿಗೆ ನೀವು ಗ್ಯಾಸ್ ಆಫ್ ಮಾಡಿಬಿಡಿ. ಒಂದು ಈಟ ಕುದಿ ಬರತ್ತಿತ್ತು ಅವಾಗ ಗ್ಯಾಸ್ ಆಫ್ ಮಾಡಿಬಿಡಿ. ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಒಂದು ಕಾರುಕಲ್ಲಾಗ ಸ್ವಲ್ಪ ಜೀರಿಗೆ ಸ್ವಲ್ಪ ನೀವು ಏನು ಮಾಡಬೇಕು, ಅರಿದಂಗೆ ಮಾಡಬೇಕು. ಕುಟ್ಟಿ ಅರ್ಧ ಒಂದು ಈಟು ಪುಡಿ ಆಗುವಂಗೆ ಮಾಡಿಟ್ಕೊಂಡ್ರೆ ಮುಗಿದು ಹೋಗ್ತೈತೆ ರೀ. ಇನ್ನು ನೆಕ್ಸ್ಟ್ ಅದಕ್ಕೆ ಏನು ಮಾಡಿರಿ, ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ರಲ್ಲ ಅದನ್ನು ದಮ್ದಮ್ಮಂಗೆ ಹಿಂಗೆ ದಮ್ದಮ್ಮಂಗೆ ಅಂದ್ರೆ ಸ್ವಲ್ಪ ಸಣ್ಣ ಮಾಡಿ ನಡಿತೈತಿ. ಅದನ್ನು ನೀವು ಜಜ್ಜಿ ಇಟ್ಕೊಳ್ಬೇಕಾಕೈತ್ರಿ. ಹಿಂಗೆ ಇಷ್ಟೇ ಇಡ್ರಿ. ಮಿಕ್ಸ್ ಏನು ಮಾಡಕ್ಕೆ ಹೋಗ್ಬಿಟ್ಟು ಬರೀ ಜಜ್ಜಿ ನೀವು ಇಟ್ಕೊಂಡ್ಬಿಟ್ರೆ ಸಾಕು. ಇಷ್ಟ ಆತ್ರಿ. ಇನ್ನು ಮುಂದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಇವೆರಡೂ ನಾವು ಹಿಂಗೆ ತೆಗೆದು ಇಟ್ಕೊತೀವಿ ರೀ. ಆಗಲೇ ಮಜ್ಜಿಗೆ ಮಾಡ್ಕೊಂಡಿದ್ದೇವ್ರಿ, ಅದಕ್ಕೆ ಇನ್ನೊಂದು ಕಪ್ ನೀರನ್ನು ನಾವಿಲ್ಲಿ ಸೇರಿಸ್ತೀವಿ ರೀ. ಅಷ್ಟೇ ಸೇರಿಸಿ ಆಮೇಲೆ ಈ ಜೋಳದ ಹಿಟ್ಟಿದೆಲ್ಲ ಸ್ವಲ್ಪ ತಣ್ಣಗೆ ಆಗ್ತೈತಿ. ತಣ್ಣಗಾದ್ಮೇಲೆ ನೀವೇನು ಮಾಡಬೇಕು, ಆ ಮಜ್ಜಿಗೆಯನ್ನು ಜೋಳದ ಹಿಟ್ಟಿನಾಗ ತಂದು ಹಾಕಿ ಮಿಕ್ಸ್ ಕೊಡಬೇಕ್ರಿ. ಅಂಬಲಿ ಭಾಳ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ನೀವು ಮಣ್ಣಿನ ಪಾತ್ರೆ ಒಳಗದು ಹಾಕಿಟ್ರಿ ಅಂತಂದ್ರೆ ತಣ್ಣಿನ ತಾಣ ತಂಪಾಕೈತಿ. ಇಲ್ಲ ಫ್ರಿಡ್ಜ್ದಾಗ ಇಡ್ತೀನಿ ಅಂತಂದ್ರೆ ಹಂಗೂ ಇಡ್ಬೋದು ರೀ. ಇಷ್ಟು ಚಲೋ ತಂಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಏನು ಮಾಡಿರಿ ಅಂತಂದ್ರೆ ನೀವು ಕುಡಿಯತ್ತಿರ್ತಿರಲ್ಲ ಆವಾಗ ಆ ದಮ್ದಮ್ಮಂಗಿ ಜಜ್ಜಿಟ್ಟಂಥ ಬೆಳ್ಳುಳ್ಳಿ, ಜೀರಿಗೆ ಪುಡಿ ಅಥವಾ ಜೀರಿಗೆ ಜಜ್ಜಿಟ್ಟಿದ್ರಿ ಅಷ್ಟು ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಿ. ಇಲ್ಲ ಮೊದಲೊಮ್ಮೆ ಹಾಕಿಟ್ರೂ ನಡಿತೈತ್ರಿ. ಗೊತ್ತಾದ್ರಿ. ಇಷ್ಟ ಬರೋಬ್ಬರಿಯಾಗಿ ಆಗ್ತೈತಿ. ನೀವೇನು ಮಾಡಿರಿ, ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿ ಉಪ್ಪದು ಕಡಿಮೆ ಬೇಕಾದ್ರೆ ಇಲ್ಲ ಹೆಚ್ಚು ಕಡಿಮೆ ಆಗಬೇಕಾದ್ರೆ ಮಾಡಿರಿ. ಒಂದು ಈಟ್ ಅಡ್ಜಸ್ಟ್ ಮಾಡಿರಿ ಅದನ್ನು. ಆಮೇಲೆ ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ರಿ. ಇಷ್ಟು ಮಿಕ್ಸ್ ಕೊಟ್ಟ ನೀವು ಯಾರಿಗೆ ಬೇಕಾದ ಕುಡಿಯೋಕೆ ಕೊಡ್ರಿ. ಭಾಳ ಮಸ್ತಾಗಿ ಭಾಳ ಪ್ರೀತಿಯಿಂದ ಈ ಒಂದು ಜೋಳದ ಹಿಟ್ಟಿನ ಅಂಬಲಿ ಅಥವಾ ಜೋಳದ ಅಂಬಲಿಯನ್ನು ಅವ್ರು 100% ಕುಡಿದ ಗ್ಯಾರಂಟಿ. ಆಮೇಲೆ ನೀವು ಯಾವಾಗ ಗ್ಲಾಸ್ನ ಹಾಕಿ ಕೊಡತ್ತಿರ್ತಿರ್ಲ ಗ್ಲಾಸ್ದಾಗೋ ಹೊಟ್ಟೆದಾಗೋ ಅವಾಗ ಒಂದು ಈಟು ಕೊತ್ತಂಬರಿ, ಜೀರಿಗೆ ಮತ್ತು ಉಳ್ಳಾಗಡ್ಡಿಯನ್ನು ಹಾಕಿ ಕೊಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತತಿ. ಆಮೇಲೆ ದೇಹಕ್ಕೆ ಕೂಡ ತಂಪು, ಆರೋಗ್ಯಕ್ಕೂ ಒಳ್ಳೇದ್ರಿ. ಹಾಗಾದ್ರೆ ಈ ಒಂದು ಜೋಳದ ಅಂಬಲಿ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಭಾವಿಸ್ತೀವಿ. ಯಾಕಂತಂದ್ರೆ ಮಾಡೋಕೆ ಸರಳ ರೀ ಮತ್ತು ಬಿಸಿಲದಿಂದಾಗ ಭಾಳ ಒಳ್ಳೇದ್ರಿ. ಹಂಗೆ ತಂಪು ಅಂತ ಹೇಳಿ ಏನ್ರಿ ನಿಮ್ಗೆ ತಿನ್ನಬೇಕು ಅಂತೇಳಿ ಅನ್ಸತ್ತಿರ್ತೈತಿ. ಅದಕ್ಕಂತ ಹೇಳಿ ನಮ್ಮ ಚಾನಲ್ದಾಗ ಬಹಳಷ್ಟು ವಿಡಿಯೋಗಳನ್ನು ಬೇಸಿಗೆ ದಿನಕ್ಕೆ ಅಥವಾ ಅಂಬಲಿ, ಗಂಜಿ ಈ ರೀತಿ ರೆಸಿಪಿಗಳನ್ನು, ಆರೋಗ್ಯಕರವಾದಂಥ ರೆಸಿಪಿಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದೇವ್ರಿ. ನೀವು ಅದ್ರಾಗ ಯಾವುದನ್ನು ನೋಡಿರಲಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಒಂದ್ಸಲ ಕಣ್ಣು ಹಾಕಿ ಬರ್ರಿ. ನಿಮಗೆ ಎಲ್ಲ ರೀತಿ ಬೇಸಿಗೆ ರೆಸಿಪಿಗಳು ಸಿಗ್ತಾವೆ, ಅವನ್ನೆಲ್ಲನೂ ಟ್ರೈ ಮಾಡಿರಿ ಅಂತ ಹೇಳ್ತಾ, ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಜೋಳದ ಅಂಬಲಿ ಮಾಡಿ ಕುಡೀರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು. ನಮಸ್ಕಾರ.